24. Question number 24. Why did Swami feel that his father's proposition was frightful? ಆಲ್ರೆಡಿ ನಿಮ್ಗೆ ಪಾಠದಲ್ಲಿ ಓದಿರ್ತೀರಾ. ಇದು ಫ್ರೈಟ್ಫುಲ್ ಸಿಚುಯೇಷನ್. ಯಾಕೆ ಇದು ಫ್ರೈಟ್ಫುಲ್ ಸಿಚುಯೇಷನ್ ಅನ್ನಿಸ್ತು ಸ್ವಾಮಿಗೆ? ಯಾಕೆ ಅಂತಂದ್ರೆ ಆನ್ಸರ್ ನೋಡಿ, ಒಂದ್ಸಲ ರೀಡ್ ಮಾಡ್ತೀನಿ. Swami thought his father's proposition was frightful because he always slept beside his granny in the passage. Any change in this arrangement kept him awake all night. He is afraid of sleeping alone. ಸೊ ಸ್ವಾಮಿ ಎಲ್ಲಿ ಮಲಗ್ತಾ ಇದ್ದ? ಅವನ ಅಜ್ಜಿ ಜೊತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅವನಿಗೆ ಇದು ಭಯಾನಕ ಅಂತ ಅನ್ನಿಸ್ತು. ಪ್ರತಿಪಾದನೆ ಅಥವಾ ಪ್ರಪೋಸಿಷನ್ ಅಂತಂದ್ರೇನು? ಇದನ್ನ ಯೋಜನೆ ಅಂತ ಕೂಡ ನೀವು ಹೇಳ್ಬೋದು. ಪ್ರತಿಪಾದನೆ ಅಥವಾ ಯೋಜನೆ. ಇಲ್ಲಿ ಸ್ವಾಮಿ ಯಾವಾಗ್ಲೂ ಗ್ರಾನಿ ಜೊತೆ ಮಲಗ್ತಾ ಇದ್ದ. ಸೊ ಇದರಲ್ಲಿ ಏನಾದ್ರೂ ಚೇಂಜ್ ಆದ್ರೆ, ಎಲ್ಲಾದ್ರೂ ಜಾಗ ಚೇಂಜ್ ಆದ್ರೆ ಅಥವಾ ಒಬ್ನೇ ಮಲಗ್ಬೇಕು ಅಂದ್ರೆ ಅವನಿಗೆ ನಿದ್ದೆ ಬರ್ತಾ ಇರ್ಲಿಲ್ಲ. He is afraid of sleeping alone. So ಇದಕ್ಕೋಸ್ಕರ this is the reason why Swami felt that father's proposition was frightful. Swami thought his father's proposition was frightful because he always slept beside his granny in the passage. Any change in this arrangement kept him awake all night. So ಇದನ್ನ ನೀವು ನೋಡ್ಕೊಳ್ಳಿ. ಓಕೆ.